ಸಿದ್ಧಿದಾತ್ರಿ ಕಥೆ. ಸಿದ್ಧಿದಾತ್ರಿ ಎಂದರೆ ಸಿದ್ಧಿಗಳನ್ನು ನೀಡುವವಳು ಎಂದರ್ಥ. ದೇವಿಯ ಈ ರೂಪವು ಪಾರ್ವತಿಯ ಮೂಲ ರೂಪವಾಗಿದ್ದು, ಸೃಷ್ಟಿಯ ಎಲ್ಲಾ ಶಕ್ತಿಗಳು ಮತ್ತು ಪರಿಪೂರ್ಣತೆಗಳನ್ನು ನೀಡುವವಳು ಎಂದು ನಂಬಲಾಗಿದೆ. ಅವಳು ಸಂಪೂರ್ಣವಾಗಿ ಅರಳಿದ ಕಮಲದ ಮೇಲೆ ಅಥವಾ ಸಿಂಹದ ಮೇಲೆ ಕುಳಿತಿರುತ್ತಾಳೆ, ಮತ್ತು ಅವಳ ಕೈಗಳಲ್ಲಿ ಚಕ್ರ, ಶಂಖ, ಗದೆ ಮತ್ತು ಕಮಲವನ್ನು ಹಿಡಿದಿರುತ್ತಾಳೆ. ಸಿದ್ಧಿದಾತ್ರಿಯು ಅನಿಮಾ, ಮಹಿಮಾ, ಲಘಿಮಾ, ಗರಿಮಾ, ಪ್ರಾಪ್ತಿ, ಪ್ರಾಕಂಬ್ಯ, ಇಷಿತ್ವ, ಮತ್ತು ವಶಿತ್ವ ಎಂಬ 8 ಅಲೌಕಿಕ ಶಕ್ತಿಗಳು ಅಥವಾ ಸಿದ್ಧಿಗಳನ್ನು ಹೊಂದಿದ್ದಾಳೆ. ಈ ದೇವಿಯನ್ನು ಪೂಜಿಸುವುದರಿಂದ ಜ್ಞಾನ, ಆಧ್ಯಾತ್ಮಿಕ ಶಕ್ತಿಗಳು, ಮತ್ತು ಜೀವನದ ಸಾರ್ಥಕತೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಸಿದ್ಧಿದಾತ್ರಿ ದೇವಿಯು ಎಲ್ಲಾ ಶಕ್ತಿಗಳ ಮೂಲವೆಂದು ಪರಿಗಣಿಸಲ್ಪಡುತ್ತಾಳೆ, ಮತ್ತು ಅವಳನ್ನು ನವದುರ್ಗೆಯರಲ್ಲೊಬ್ಬಳಾಗಿ ಪೂಜಿಸಲಾಗುತ್ತದೆ. ಪುರಾಣಗಳ ಪ್ರಕಾರ, ಸಿದ್ಧಿದಾತ್ರಿ ದೇವಿಯು ಶಿವನ ಆರಾಧನೆಯಿಂದ ಸಂತುಷ್ಟಳಾಗಿ ಅವನ ಎಡಭಾಗದಲ್ಲಿ ಅರ್ಧನಾರೀಶ್ವರನ ರೂಪದಲ್ಲಿ ಪ್ರಕಟಳಾದಳು. ಇದು ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಏಕೀಕರಣವನ್ನು ಪ್ರತಿನಿಧಿಸುತ್ತದೆ. ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ 8 ಸಿದ್ಧಿಗಳನ್ನು ದಯಪಾಲಿಸುತ್ತಾಳೆ. ಈ ಸಿದ್ಧಿಗಳು ದೈವಿಕ ಶಕ್ತಿಗಳು ಮತ್ತು ಪರಿಪೂರ್ಣತೆಗಳಾಗಿವೆ. 4. ಪೂಜೆಯ ಮಹತ್ವ. ಭಕ್ತರು ಈ ದೇವಿಯನ್ನು ಪೂಜಿಸುವ ಮೂಲಕ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡುತ್ತಾರೆ ಮತ್ತು ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ. ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಬ್ರಹ್ಮಾಂಡದ ಮೇಲೆ ವಿಜಯ ಸಾಧಿಸುವ ಸಾಮರ್ಥ್ಯ ದೊರೆಯುತ್ತದೆ ಎಂದು ನಂಬಲಾಗಿದೆ. ನವರಾತ್ರಿ ಆಚರಣೆ. ನವರಾತ್ರಿಯ 9ನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಈ ಆಚರಣೆಯನ್ನು ಪೂರ್ಣಗೊಳಿಸುವುದರಿಂದ ಲೌಕಿಕ ಹಾಗೂ ಪಾರಲೌಕಿಕ ಎಲ್ಲ ಕೋರಿಕೆಯನ್ನು ಈಡೇರಿಸುತ್ತಾಳೆ. सिद्धगन्धर्वयक्षाखैरसुरैरमरैरपि सेव्यमाना सदा भूयात् सिद्धिदा सिद्धिदायिनी. सिद्धगन्धर्वयक्षाखैरसुरैरमरैरपि सेव्यमाना सदा